ಇದು ಅಂದರೆ ಸ್ಥಳೀಯರು ತುಂಬ ಅಂದರೆ ಏನು ಹಿಂದುತ್ವ ಇದೆ, ಆ ಹಿಂದುತ್ವ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಪ್ರಮುಖವಾಗಿ ಆಕರ್ಷಣೆ ಕೇಂದ್ರ ಬಿಂದು ಆಗಿದೆ. ಏನು ಹಿಂದೂಗಳ ಏನು ಆರಾಧನೆ ಮಾಡುವಂಥ ಶಿವ ಇದ್ದಾನೆ, ಶಿವನ ಮಾಡಿದೆ, ಆಂಜನೇಯ ಇದ್ದಾನೆ, ಆಂಜನೇಯ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದೆ. ಇದ್ರ ಮುಂದೆ ಬಂದು ಜನ ಬಂದಿದ್ದಾರೆ, ನೋಡಿಕೊಂಡು ತುಂಬ ಖುಷಿ ಪಡ್ತಾ ಇದ್ದಾರೆ. ಈ ಕೇಸರಿನ ಅಲಂಕಾರ ಇದೆ, ಅಲಂಕಾರ ನೋಡಿಕೊಂಡು ತುಂಬ ಸಂತೋಷ ಪಡ್ತಾ ಇದ್ದಾರೆ. ಮತ್ತೊಬ್ಬರು ಸ್ಥಳೀಯರು ಮಾತಾಡ್ತಾ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನೋಡ್ತಾ ಇದ್ದಾರೆ ಶಿವಮೊಗ್ಗ ಬೆಳಗ್ಗೆ ವಾತಾವರಣ ಆಗಿದೆ ಅಂತ ಸರ್. ತುಂಬ ರಶ್ ಇದೆ ಇಲ್ಲೆಲ್ಲ. ಪ್ರತಿ ವರ್ಷವೂ ಹಿಂದೂ ಕೇಸರಿ ಅಲಂಕಾರ ಸಮಿತಿಯವರು ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ಈ ಸಲ ಧರ್ಮಕ್ಷೇತ್ರದ ಮಹಾದ್ವಾರ ಮಾಡಿದ್ದಾರೆ, ಮತ್ತು ಸಮುದ್ರ ಮಂಥನದ ಮಾಡಿದ್ದಾರೆ, ಆಮೇಲೆ ಹನುಮಂತನ ಮಾಡಿದ್ದಾರೆ. ಅಶ್ವತ್ಥಾಮಂದಂತೂ ತುಂಬ ಚೆನ್ನಾಗಿದೆ. MRS ಪರಶುರಾಮಂದು ತುಂಬ ಚೆನ್ನಾಗಿದೆ. MRS ಸರ್ಕಲಲ್ಲಿ ಶಿವಾಜಿದ್ ಮಾಡಿದ್ದಾರೆ. ಈ ಸಲ ಅಂತೂ ಪ್ರತಿ ವರ್ಷಕ್ಕಿಂತ ತುಂಬ ವಿಜೃಂಭಣೆ ಆಗಿದೆ. ರಾತ್ರಿ ಅಂತೂ ಇನ್ನೂ ಎಲ್ಲರೂ ವಿವಿಧೆಡೆಗಳಿಂದ ಜನರು ಬಂದು ತುಂಬ ಇರುವೆ ರೀತಿಯಲ್ಲಿ ಓಡಾಡಲಿಕ್ಕೂ ಜಾಗ ಇಲ್ಲದೆ ರೀತಿಯಲ್ಲಿ ಎಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ. ಬೇರೆ ಜಿಲ್ಲೆಗಳಲ್ಲಿಗಿಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಆಗುತ್ತೆ, ಅಲಂಕಾರ ಆಗುತ್ತೆ. ಏನು ವಿಶೇಷ ಅನಿಸುತ್ತೆ? ಜನ ಹಿಂದೂ ಮತ್ತು ಇದು ಕೇಸರಿ ಮಯವೇ ಆಗಿದೆ ಇಡೀ ಶಿವಮೊಗ್ಗನೇ. ಮತ್ತು ಎಲ್ಲ ಹಳ್ಳಿಗಳಿಂದಲೂ ಪ್ರತಿಯೊಂದು ಬೇರೆ ಕಡೆಯಿಂದ ತುಂಬ ಜನ ಒಂದು 5-6 ಲಕ್ಷ ಜನ ಸೇರೋ ಥರ ಇರುತ್ತೆ. ಓಡಾಡಲಿಕ್ಕೆ ಜಾಗ ಇರಲ್ಲ. ಜೈಲ್ ಸರ್ಕಲಿಂದ ಹಿಡಿದು ಇಲ್ಲಿ ಗೋಪಿ ಸರ್ಕಲ್ ತನಕನೂ ಎಲ್ಲರೂ ಒಂದು ಇರುವೆ ಓಡಾಡೋದಕ್ಕೂ ಜಾಗ ಇರಲ್ಲ, ಆ ರೀತಿ ಸೇರ್ಕೊಂಡಿರ್ತಾರೆ. ಮತ್ತು ಎಲ್ಲರೂ ಯುವಕರೆಲ್ಲರೂ ಯುವತಿಯರು ಡ್ಯಾನ್ಸ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಅದು ಎಲ್ಲ ಕಡೆಯೂ ಇಲ್ಲಿ ಗಾಂಧಿ ಬಜಾರೆಲ್ಲ ನೀರಿನ ವ್ಯವಸ್ಥೆ ಮಾಡಿರ್ತಾರೆ, ಮಜ್ಜಿಗೆ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ. ಸಹಜವಾಗಿ ಕೂಡ ಇಲ್ಲಿರುವಂಥವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಜನ ಏನಂದರೆ ಹೆಂಗೆ ಮೆರವಣಿಗೆ ಸಾಗುತ್ತೆ, ಹಂಗೆ ಸಹಸ್ರ ಜನ ಬರ್ತಾರೆ. ಕಾಲಿಡಲು ಕೂಡ ಜಾಗ ಇರಲ್ಲ, ಅಷ್ಟೊಂದು ಮತ್ತು ಯುವಕರು ಕೂಡ ಇಲ್ಲಿ ಹೆಜ್ಜೆ ಹಾಕ್ತಾರೆ, ನೃತ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಸಹಜ ನೋಡ್ಬೋದು ಶಿವಮೊಗ್ಗ ನಗರದಲ್ಲಿ ವಾತಾವರಣ ಆಗಿದೆ ಅಂತೇಳಿ. ಬೆಳಗ್ಗೆನೇ ಕೂಡ ಇಡೀ ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಸೆಲ್ಫಿ ತಗೋತಿದ್ದಾರೆ, ಫೋಟೋ ತಗೋತಿದ್ದಾರೆ. ಎಷ್ಟೊಂದು ಖುಷಿ ಪಡ್ತಾ ಇದ್ದಾರೆ ಅಂತ. ಜೈ ಶ್ರೀರಾಮ್. ಶಿವಮೊಗ್ಗ ಅಂತ ಹೇಳಿದ್ರೆ ಮಲೆನಾಡಿನ ಮುಖ್ಯ ದ್ವಾರ. ಹಾಗೆ ಕೇಸರಿಗೆ ಪ್ರತಿ ವರ್ಷವೂ ವಿಜೃಂಭಣೆ ಹಾಗೆ ಇರುತ್ತೆ. ಶಿವಮೊಗ್ಗ ಸ್ತಬ್ಧ ಆಗುತ್ತೆ. ಇವತ್ತು ಯಾಕೆ ಸ್ತಬ್ಧ ಆಗುತ್ತೆ ಅಂತ ಹೇಳಿದ್ರೆ, ಇದು ಈ ಸತಿ ಇನ್ನೂ ವಿಶೇಷ ಏನಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಅಂತಿದೆ. ಧರ್ಮಸ್ಥಳ ನೋಡೋಕೆ ಅಲ್ಲಿಗೆ ಹೋಗೋದು ಬೇಡ, ಇಲ್ಲಿಗೆ ಬನ್ನಿ ಸಾಕು. ಹಾಗೆ ಸಮುದ್ರ ಮಂಥನ, ಅದರೊಳಗೆ ಇನ್ನೊಂದು ಇಟ್ಟಿದ್ದಾರೆ, ನಂಜುಂಡೇಶ್ವರ ಅವತಾರ. ಜೊತೆಗೆ ಶಿವಪ್ಪ ನಾಯಕ ಇವತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ, ತುಂಬ ವಿಜೃಂಭಣೆ, ತುಂಬ ಖುಷಿ ಪಡ್ತಾ ಇದ್ದಾರೆ ಎಲ್ಲ ಬಂದು. ನಿಜವಾಗ್ಲು ತುಂಬ ಎಲ್ಲರೂ ಖುಷಿ ಪಡ್ತಿದ್ದೀವಿ. ನಾವು ಕುಟುಂಬ ಸಮೇತರಾಗಿ ಬಂದು ಖುಷಿ ಪಡ್ತಿದ್ದೀವಿ. ಈಗ ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಆರಂಭ ಆಗುತ್ತೆ. ನಾವೆಲ್ಲ ತುಂಬಾ ಖುಷಿ ಪಡ್ತಿದ್ದೇವೆ, ಕುಟುಂಬ ಸಮೇತ ಬಂದ ಹೇಳಿ. ಮತ್ತೊಬ್ಬರು ಸ್ಥಳೀಯ ನೀವೆಲ್ಲ ಫ್ಯಾಮಿಲಿ ಸಮೇತ ಬಂದಿರಾ, ನೋಡಿ ಎಂಜಾಯ್ ಮಾಡ್ತೀರಾ ಬಂದು? ಹೌದು ಸರ್, ಫ್ಯಾಮಿಲಿ ಫುಲ್ ಸಮೇತ ಬಂದಿದ್ದೀವಿ. ಇದು ಏನಪ್ಪ ಅಂದ್ರೆ ವಿಶೇಷವಾಗಿ ಹಿಂದೂ ಮಹಾಸಭಾ ಗಣಪತಿ ಇಡೀ ಕರ್ನಾಟಕ ರಾಜ್ಯದ ದೇಶಾದ್ಯಂತ ಒಂದು ನೋಟೆಡ್ ಆಗಿರೋಂಥ ಗಣಪತಿ ಇದು. ಹಾಗಾಗ್ಬಿಟ್ಟು ಭದ್ರಾವತಿ ಸರ್ಕಲ್ ಅಂದರೆ MRS ಸರ್ಕಲಲ್ಲಿ ಶಿವಾಜಿ ಮೇನ್ ಸರ್ಕಲಲ್ಲಿ ಅದನ್ನ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಇಲ್ಲಿ ಗಾಂಧಿ ಬಜಾರಲ್ಲಿ ಸಮುದ್ರ ಮಂಥನ ಮಾಡಿದ್ದಾರೆ. ಆಮೇಲೆ ಸಿಂಧೂರು ಮಹಾದ್ವಾರ, ಧರ್ಮಸ್ಥಳ ಮಹಾದ್ವಾರ ಮಾಡಿದ್ದಾರೆ. ಅದರ ಜೊತೆ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ನಮ್ಮ ಹೂವಿನ ಮಾರ್ಕೆಟ್ ವತಿಯಿಂದ ಹೆಚ್ಚು ಕಡಿಮೆ 20-25 ಕ್ವಿಂಟಾಲು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಎಲ್ಲ ಸಾರ್ವಜನಿಕರಿಗೆ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ತೊಂದರೆ ಆಗಬಾರ್ದು ಅಂತ ಹೇಳಿ ಏನಿದೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹಾಲ್ ಇದೆಯಲ್ಲ, ಹಳೆ ತಾಲೂಕು ಆಫೀಸ್ ಇದೆಯಲ್ಲ, ಇದರಲ್ಲಿ 20-25 ಕ್ವಿಂಟಾಲು ಊಟದ ವ್ಯವಸ್ಥೆ ರೈಸ್ ಐಟಮಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಜಾಸ್ತಿನೇ ಆಗ್ತಾ ಇದೆ ವಿನ ಎಲ್ಲ ಹೂವಿನ ವರ್ತಕರಿಗೂ ಹಾಗೂ ಹಿಂದೂ ಕೇಸರಿ ಸಮಿತಿಯವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಹಜವಾಗಿ ಏನು ಅಲಂಕಾರ ಆಗಿದೆ, ಕೇಸರಿ ಅಲಂಕಾರ ಆಗಿದೆ, ನೋಡಿ ತುಂಬ ಖುಷಿ ಆಗಿದೆ. ಮತ್ತು ಏನು ಮೆರವಣಿಗೆ ಆಗುತ್ತೆ, ಮೆರವಣಿಗೆ ಉದ್ದಕ್ಕೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ವಿವಿಧ ಸಂಘ ಸಂಸ್ಥೆಗಳು, ಹೂವಿನ ಮಾರ್ಕೆಟ್ ಇದೆ, ಅವರು ಕೂಡ ವ್ಯವಸ್ಥೆ ಮಾಡ್ತಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಮ್ಮ ಜೊತೆ ಮತ್ತೆ ಸರ್ ಏನು ಅನಿಸುತ್ತೆ ಶಿವಮೊಗ್ಗ ನಗರ ಇವತ್ತು ನೋಡಿದಾಗ? ತುಂಬಾನೇ ಥರ ಒಂದು ವಿಜೃಂಭಣೆಯ ಒಂದು ವಾತಾವರಣ ಇದೆ. ಇಲ್ಲಿ ಒಂದು ಹಬ್ಬದ ವಾತಾವರಣ ಕಳೆ ಕಟ್ಟಿದೆ ಅಂತ ಹೇಳ್ಬೋದು. ಇದು ಪ್ರತಿ ವರ್ಷಕ್ಕೂ ಒಂಥರ ಮಾದರಿಯಾಗಿ ಒಂಥರ ಹೊಸ ಥರದ ಒಂದು ಕಳೆ ಕಟ್ತಾ ಇದೆ. ಎಲ್ಲ ಥರದ್ದು ಹೇಳಬೇಕು ಅಂದರೆ ದೀಪಾಲಂಕಾರ ಇರ್ಬೋದು, ಮತ್ತೊಂದು ಮಹಾದ್ವಾರ ಒಂದಿರ್ಬೋದು, ಎಲ್ಲ ಥರದ್ದು ಪ್ರತಿ ವರ್ಷ ನೋಡಿದಂಗೂ ವಿಭಿನ್ನವಾಗಿರ್ತಕ್ಕಂಥದ್ದು ಕಾಣ್ಪಡ್ತೀವಿ. ಮತ್ತು ಎಲ್ಲ ಕಡೆಯಿಂದನೂ ಬರುವಂಥ ಜನಗಳು ತುಂಬ ಇರ್ತಾರೆ. ಇದೊಂದೇನೋ ನಮಗೆ ಈ ಶಿವಮೊಗ್ಗಕ್ಕೆ ಬರೋದು ಅಂದರೆ ಒಂದೇನೋ ನಮ್ಮ ಹಬ್ಬದ ವಾತಾವರಣ ಅಂತ ಅನ್ಸುತ್ತೆ. ಹಿಂದೂ ಮಹಾಸಭಾ ಗಣಪತಿ ಒಂದು ಬಿಡ್ತಾರೆ ಒಂದು ದಿವಸ, ಒಂದು ವಿಸರ್ಜನೆ ದಿವಸ ಏನು ಅನ್ಸುತ್ತೆ ಅಂದರೆ ನಮಗೆ ಒಂದು ಹಬ್ಬದ ವಾತಾವರಣ ಕಳೆ ಕಟ್ಟಿರುತ್ತೆ. ತುಂಬ ಜನನೂ ಸೇರ್ತಾರೆ ಮತ್ತು ಹಾಗೆ ಒಂದು ಉತ್ಸವನೂ ತುಂಬ ವೈಭವಯುತವಾಗಿ ನಡೆಯುತ್ತೆ ಅಂತ ಹೇಳ್ಬೋದು.
ಇದು ಇಲ್ಲಿರುವಂಥ ಸ್ಥಳೀಯರು ತುಂಬ ಖುಷಿ ಪಡ್ತಾ ಇದ್ದಾರೆ. ಇವತ್ತೇನು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಮೆರವಣಿಗೆ ಆಗುತ್ತೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾವು ಕೂಡ ಬೆಳಗ್ಗೆ ಬಂದು ಇಲ್ಲಿ ಇರುವಂಥ ಏನು ಅಲಂಕಾರ ಮಾಡಿದ್ದಾರೆ, ಅಲಂಕಾರ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ಮೆ, TV9 ಶಿವಮೊಗ್ಗ.